ಸರ್ ಬನ್ನಿ ಸರ್ ನನ್ನ ಶೋರೂಮ್ಗೆ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಕ್ರೀಟಾ ತಗೊಂತೀರಾ? 2 ಕ್ರೀಟಾಗಳಿದೆ, ವೆನ್ಯೂ ಇದೆ, ಡೀಸೆಲ್ ಅಲ್ಲಿ ಪೋಲೋ ಇದೆ, ವ್ಯಾಗನರ್ ಇದೆ, ಯಾವ್ದು ಬೇಕಾ ಬನ್ನಿ, ಕಡಿಮೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಕಿಲೋಮೀಟರ್ ನೋಡ್ತೀರಾ ಓಡಿರೋದು ಎಲ್ಲ ಕಡಿಮೆ ಕಿಲೋಮೀಟರ್ ಓಡಿ ಸರ್, 20, 30, 40, 60 ಗಂಟೆ ಅಷ್ಟೇ ಓಡಿರೋ ಸರ್. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳ ಜಾಸ್ತಿ ಇರುತ್ತೆ ಸರ್. ಲೋನ್ಗಂತ ಹೋಗ್ತೀರಾ? ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ತಗೋಬೇಡಿ. ಒಂದೊಂದು ಮಾಡಲ್ ವೆಹಿಕಲ್ಸ್ ಬೇಕಂದ್ರೆ ಡೌನ್ ಪೇಮೆಂಟ್ ಬೇಕಾಗಿಲ್ಲ, ಫುಲ್ ಲೋನೇ ಮಾಡ್ಕೊಡ್ತೀನಿ ಮಾಡಲ್ ವೆಹಿಕಲ್ಸ್ ಅಲ್ಲಿ ಸರ್. ಎಲ್ಲ ನನ್ನ ಹತ್ರ ಯಾವುದು ಮೈಗ್ರೇಟ್ ವೆಹಿಕಲ್ ಸಿಗಲ್ಲ ಸರ್, ಪ್ಯೂರ್ ಎಲ್ಲ ಕರ್ನಾಟಕ ವೆಹಿಕಲ್ಸ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತೀವಿ ನಾವು. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ ಬೆಂಗಳೂರು ಕಾರ್ ಹಬ್ಬಿಗೆ ಬಂದಿದ್ದೀನಿ. ಇವಾಗ ಸ್ಟಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಯಾರು ಲಕ್ಸುರಿ ಗಾಡಿಗಳು ನೋಡ್ತಾರೆ ಅದು ಆ್ಯಡ್ ಆನ್ ಆಗಿದೆ. ಆ್ಯಂಡ್ 7 ಸೀಟ್ ನೋಡ್ತಾರೆ, ಒಳ್ಳೆ ಪ್ರೈಸಲ್ಲಿ ಗಾಡಿಗಳಿದೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ದಿನೇಶ್ ಅಂತ ನಮ್ಮ ಹೆಸರು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿ, ಎಂಕ್ವೈರಿ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಓಕೆ, ಯಾವ ಥರ? ಆ್ಯಂಡ್ ಮತ್ತೊಂದು ನಿಮ್ಮ ಶೋರೂಮ್ ಸ್ಪೆಷಾಲಿಟಿ ಅಂತಂದ್ರೆ ಸರ್, ಕಮ್ಮಿ ಹೊಡಿರೋ ಗಾಡಿಗಳು, ಸಿಂಗಲ್ ಓನರ್ ಗಾಡಿ, ಮಾಡಲ್ ಗಾಡಿಗಳು ಕಡಿಮೆ ಇರುತ್ತೆ, ಬಟ್ ಒರಿಜಿನಲ್ ವೆಹಿಕಲ್ ಕೊಡ್ತೀವಿ ಸರ್. ಏನನ್ನ ಸಣ್ಣ ಪಟ್ಟಿದ್ರೆ ಫಸ್ಟ್ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ಬಿಡ್ತೀವಿ. ಓಕೆ ಸರ್, ಈ ತರ ಇದೆ ವೆಹಿಕಲ್ ಸರ್. ಬಟ್ ಆಲ್ಮೋಸ್ಟ್ ನನ್ನ ಹತ್ರ 99% ಯಾವ್ದು ಆ ಥರ ಸಿಗಲ್ಲ. ಓಕೆ, ಎಲ್ಲ ಇನ್ನೊಂದು ಅಂದ್ರೆ ಪಕ್ಕ ಬೆಂಗಳೂರು ವೆಹಿಕಲ್ಸ್, ಊರಿ ನಂಬರ್ ಯಾವುದು ಮಾಡಲ್ಲ ನಾನು. ಓಕೆ, ನಿಮ್ಗೆ ಯಾವ ಕಾರ್ಗಳು ಬೇಕಂದ್ರೆ ಫೋನ್ ಮಾಡಿ, ವಾಟ್ಸಪ್ ನಂಬರ್ ಇರುತ್ತೆ, ಚಾಟ್ ಮಾಡಿ, ಬಂದು ನೋಡಿ. ಸ್ಟಾಕ್ ಎಲ್ಲ ಎಷ್ಟಿದೆ ಸರ್? ಸ್ಟಾಕ್ 40-50 ವೆಹಿಕಲ್ಸ್ ಇದೆ ಸರ್. ಸದ್ಯಕ್ಕೆ ಆಫೀಸ್ ಅಲ್ಲಿರೋ ವೆಹಿಕಲ್ಸ್ ತೋರಿಸಿದ್ನಿ, ಬನ್ನಿ ಇನ್ನೂ ಐತೆ. ಆಲ್ಮೋಸ್ಟ್ ಎಲ್ಲ ನಿಲ್ಸಿದೀವಿ ವೆಹಿಕಲ್ಸ್. ಸ್ಟಾಕ್ ಬೇಕು ಬನ್ನಿ, ಬೇಕಂತ ಕಡೆನೇ ಇದೆ ನೋಡ್ಬೋದು. ನಿಮಗೆ ಹಾಕಿರ್ತೀನಿ ಫುಟೇಜು, ವಿಸಿಟ್ ಆಗಿ. ಆಲ್ಮೋಸ್ಟ್ ಲೋನ್ ಅಂತ ಹೋಗ್ತಾರೆ, ನಿಮಗೆ ಒಂದು 1,50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಾರೆ. ಬಿಕಾಸ್ ಲೋನ್ ಏನಕ್ಕೆ ಆಗುತ್ತೆ ಅಂತಂದ್ರೆ ಇವ್ರು ತರೋದೆಲ್ಲ ಮಾಡೆಲ್ ಗಾಡಿಗಳೇ, ಓಡಿರೋದು ಕೇವಲ 20, 30, 40, 50 ಅಷ್ಟೇ ಓಡಿರುತ್ತೆ. ನೀವು ನೋಡ್ತಿದ್ರೆ ವೆನ್ಯೂ ಕ್ರೆಟಾಗಳು, ಡೀಸೆಲ್ ವೇರಿಯಂಟ್ ವೆನ್ಯೂ ಟಾಪ್ ಆ್ಯಂಡು, ಪೋಲೋ ಇದೆ, ZXi ವ್ಯಾಗನರ್ ಇದೆ. ಈ ಕಡೆ ನೋಡ್ತಿದ್ರೆ ನಿಮಗೆ ಎರ್ಟಿಗಾ ZXi ಇದೆ. ಆಮೇಲೆ ಜೀಪ್ ಕಂಪಾಸ್ ನೋಡ್ತಾರೆ, ಜೀಪ್ ಕಂಪಾಸ್ ಇದೆ. ಆ್ಯಂಡ್ ಯಾರು ಲೇಟೆಸ್ಟ್ ಓಲ್ಡ್ ಮಾಡೆಲ್ ಜೀಪ್ ನೋಡ್ತೀರಾ ಅದು ಇದೆ ಅಂತ ಹೇಳ್ಬೋದು. ಅದು ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಯಾರು ಸಕಲೇಶ್ಪುರ, ಚಿಕ್ಕಮಂಗ್ಳೂರು ನೋಡ್ತಿದ್ದಾರೆ, ವಿಸಿಟ್ ಆಗಿ ವಿಡಿಯೋ ನೋಡಿ. ಆ್ಯಂಡ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್? ಇದು ಉತ್ತರಳ್ಳಿ ನಿಯರ್ ಬೈ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹತ್ರ ನಿಯರ್ ಬೈ ಬರುತ್ತೆ. ಜಯನಗರ ಹೌಸಿಂಗ್ ಸೊಸೈಟಿ ಏರಿಯಾ ಸರ್. ಇದು ತುರಳ್ಳಿ ಮೇನ್ ರೋಡ್, ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಫ್ರೆಶರ್ಸ್ ಅಪಾರ್ಟ್ಮೆಂಟ್ ಮೇನ್ ಗೇಟ್ ನಿಯರ್ ಬೈ ಡೌನ್ ಅಲ್ಲಿ ಸರ್. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ ಹಾಕಿರ್ತೀನಿ, ಹಾಯ್ ಅಂತ ಕಳಿಸಿ. ಆ್ಯಂಡ್ ವಾಟ್ಸಪ್ ಕೆಟ್ಲಾಗ್ ಇದೆ, ನೀವು ಹಾಯ್ ಅಂತ ಕಳಿಸಿದ್ರು ಕೂಡ ವಾಟ್ಸಪ್ ಕೆಟ್ಲಾಗ್ ಬರುತ್ತೆ. ಅಲ್ಲಿ ನಿಮಗೆ ಗಾಡಿಗಳ ಸ್ಟಾಕ್ ಇನ್ ಆಗಿರುತ್ತೆ ಯಾವ್ದು ಅಂತ ಹೇಳ್ಬೋದು. ಎರಡು ನಂಬರ್ಗೆ ವಾಟ್ಸಪ್ ಇದೆ ಸರ್. ಓಕೆ, ಸೆಕೆಂಡ್ ನಂಬರಲ್ಲಿ ಕ್ಯಾಟ್ಲಾಕ್ ಇರುತ್ತೆ, 2 ನಂಬರ್ಗೆ ವಾಟ್ಸಪ್ ಚೆಕ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. 1 ಮಂತ್ ಆಯ್ತು ಸರ್ ವಿಡಿಯೋ ಮಾಡಿ. Yes, sir. ಬೆಂಗಳೂರು ಕಾರ್ ಹಬ್ ಅಲ್ಲಿ ಆಲ್ಮೋಸ್ಟ್ 3 ಮಂತ್ಸ್ ಆಯ್ತಾ ಸರ್? ಹೌದು ಸರ್, ಶೋರೂಮ್ ಓಪನ್ ಆಗಿ. ಹೌದು ಸರ್, ಈ ಸರ್ತಿ ಸ್ಟಾಕ್ ಶಫಲ್ ಆಗಿದೆಯಾ ಹೆಂಗೆ ಸರ್? ಸರ್ ಸ್ಟಾಕ್ ಇದೆ, ತಿರ್ಗಾ ಹೊಸ ಸ್ಟಾಕ್ ಬಂದಿದೆ. ಅಂಡ್ ಆಡ್ ಆನ್ ಆಗಿರೋದು ಲಕ್ಸುರಿ ಪ್ರೀಮಿಯಂ ವೆಹಿಕಲ್ ಆಡ್ ಆನ್ ಆಗಿದೆ ಅಂತ ಪ್ರೀಮಿಯಂ ವೆಹಿಕಲ್ಸ್ ಇದೆ, ಮಾಡೆಲ್ ವೆಹಿಕಲ್ಸ್ ಇದೆ ಸರ್. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಗಾಡಿ. ಹ್ಯಾರಿಯರ್ ಇದೆ, ಜೀಪ್ ಇದೆ, ಮತ್ತೆ BMW ಒಂದಿದೆ ಅಂತ ಹೇಳ್ಬೋದು. ಹ್ಯಾರಿಯರ್ ಒಂದಿದೆ. ಅಂಡ್ ಅಡ್ರೆಸ್ ಬೆಂಗಳೂರು ಕಾರ್ ಹಬ್ದು ಸರ್. ಸರ್ ಬೆಂಗಳೂರು ಕಾರ್ ಹಬ್ಬು ಉತ್ತರಳ್ಳಿ ನಿಯರ್ ಬೈ, ಇದು ತುರಳ್ಳಿ ಮೇನ್ ರೋಡ್, ಜಯನಗರ ಹೌಸಿಂಗ್ ಸೊಸೈಟಿ ಅಂತ ಸರ್. ಅಪೋಸಿಟ್ ಅಪಾರ್ಟ್ಮೆಂಟ್ ಸರ್, ಫ್ರೆಶರ್ಸ್ ಅಪಾರ್ಟ್ಮೆಂಟ್ ಸರ್, ಅಪೋಸಿಟ್. ಓಕೆ, ಬೆಂಗಳೂರು ಕಾರ್ ಹಬ್ ಅಂತ ಗೂಗಲ್ ಹಾಕಿದ್ರು ಕೂಡ ಬರುತ್ತೆ ಸರ್. ಲೋನ್ ಅಂತ ಹೋದ್ರೆ 50,000 60,000 ಡೌನ್ ಪೇಮೆಂಟ್, 1 ಲಕ್ಷ ಹತ್ರ ಇದ್ರೆ ಮಾಡ್ಕೊಡ್ತೀನಿ. ಬಟ್ ಸಿಬಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿದೆ, ಹೌದು ಖಂಡಿತ ಸರ್. ಫಸ್ಟ್ ವೆಹಿಕಲ್ ಹೋಗೋದಾದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್, ಹೇಳಿ ಸರ್. 2015 ಮಾಡಲ್ಲು, ಸೆಕೆಂಡ್ ಓನರು, 60,000 ಕಿಲೋಮೀಟರ್ ಇದೆ. ಡೀಸೆಲ್ ಹೈಲೈನ್ ವೆಹಿಕಲ್ ಸರ್. ಡೀಸೆಲ್ ಹೈಲೈನು, ಹೌದು ಸರ್. ಓಕೆ, ಟೈರ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ನಿಮ್ಗೆ ಹೋಗೋದ್ರೆ ಎಲ್ಡ್ರೋಪಾಲ್ಸರಿ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕ್ ಆಫರ್, ಡಿಫಾಗರು ಎಲ್ಲಾನು ಬರುತ್ತೆ. ಅಂಡ್ ಡೀಸೆಲ್ಲು ಹೈಲೈನು ಟಾಪ್ ಎಂಡು, ಬಟ್ ಡೀಸೆಲ್ ವೇರಿಯಂಟು ಮೈಲೇಜ್ ಚೆನ್ನಾಗಿ ಬರುತ್ತೆ. ಹೌದು, 1.2 ಅಲ್ವಾ? 1.4 ಸರ್. 1.5 ಬರುತ್ತೆ. ಪ್ರೈಸಿಂಗ್ ಪ್ರೈಸ್ 5,25,000 ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,20,000ಕ್ಕೆ ಹೈಲೈನು ಡೀಸೆಲ್ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಮಹೀಂದ್ರಾ. ಸರ್ ಮಹೀಂದ್ರ XUV 500 ಲಾಸ್ಟ್ ವಿಡಿಯೋದಲ್ಲೂ ಮಾಡಿದೆ. ಸದ್ಯಕ್ಕೆ ಇದು ಬ್ಯಾಟ್ರಿ ಹೋಗಿತ್ತು, ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತಾನೆ ಇದೆ. ಬ್ಯಾಟ್ರಿ ಇವಾಗ ಹೊಸದು ಹಾಕ್ಸಿದ್ದಾರೆ, ಬಂದವ್ರು ಬಂದು ನೋಡ್ಬೋದು ಕಸ್ಟಮರ್ಸ್. W4 ಸರ್, 2016 ಮಾಡಲ್, ಸೆಕೆಂಡ್ ಓನರ್, W4. ಓಕೆ, ಓಡಿರೋ ಸರ್ ಅಂದಾಜು? ಸರ್ ಓಡಿರೋದು 60 ಹತ್ರ ಓಡಿದೆ ಸರ್. 60,000 ಓಡಿದೆ. W4 ವೇರಿಯಂಟ್. ಯಾರು ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಗಾಡಿ ಲೆದರ್ ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಬಂದಿದೆ. ಯಾರು ಕಮ್ಮಿ ಪ್ರೈಸ್ ಅಲ್ಲಿ W4 XUV 500 ಬೇಕು ಅನ್ನೋರಿಗೆ ಈ ಗಾಡಿ ಆಫ್ ಮಾಡೋದು. ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಸರ್ 650 ಕೋಟಿಂಗ್ ಪ್ರೈಸು, 6 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್, ಲಕ್ಸುರಿ ಪ್ರೀಮಿಯಂ ವೆಹಿಕಲ್, ಹೇಳಿ ಆಡಿ. ಸರ್ ಆಡಿ A4 ಸೆಕೆಂಡ್ ಓನರು, 66,000 ಕಿಲೋಮೀಟರ್ ಓಡಿದೆ. ಕ್ಲಾಸ್ ಆಗಿದೆ ಸರ್ ಗಾಡಿ ಅಂತೂ. ಆಟೋಮೆಟಿಕ್ ವೇರಿಯಂಟ್. ಎಸ್ ಸರ್, S+ ಇದು. S+. ಓಕೆ, S ಲೈನ್ ಸಾರಿ. ಟೈರ್ ಕಂಡೀಷನ್ ನೋಡ್ಬೋದು. ಅಂಡ್ ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲಾನು ಫೀಚರ್ಸ್ ಆಡ್ ಆನ್ ಆಗುತ್ತೆ. ಇಂಟೀರಿಯರ್ನಿಗೂ ವೆಲ್ ಮೇಂಟೈನ್ ಆಗಿರೋದು. ಯಾರು ಹುಡುಕ್ತಿರೋರಿಗೆ ಪ್ರೀಮಿಯಂ ವೆಹಿಕಲ್, ಲಕ್ಸುರಿ ವೆಹಿಕಲ್. ಪ್ರೈಸಿಂಗು ಏನಂತ ಹೇಳ್ತಿದ್ದೀರಾ ಸರ್?
ಸರ್ 11,50,000 ಕೋಟಿಂಗ್ ಪ್ರೈಸು 2012 ಮಾಡಲು ಸೆಕೆಂಡ್ ಓನರು ಓಕೆ 11 lakhs ರೇಂಜಲ್ಲಿ ಮಾಡ್ಕೊಡ್ತೇನೆ ಬನ್ನಿ ಸರ್. 11 ಲಕ್ಷ. ಹೌದು, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಬೇಕಾದ್ರೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಹುಂಡೈ ಕ್ರೀಟಾ 2019 ಮಾಡಲು SXO ಆಪ್ಷನಲ್ ವಿತ್ 6 ಏರ್ ಬ್ಯಾಗ್ ಸರ್, ಲಿಮಿಟೆಡ್ ಎಡಿಷನ್. ಲಿಮಿಟೆಡ್ ಎಡಿಷನ್ ವಿತ್ ಸನ್ರೂಫ್ ಇದೆ. ಬರುತ್ತೆ. ಹೌದು, ಬರೀ ಪುಷ್ ಬಟನ್ ಸ್ಟಾರ್ಟು, ಬರೀ 35,000 ಓಡಿದೆ ವೆಹಿಕಲ್ದು. ಬರೀ 35. ಹೌದು, ಪೆಟ್ರೋಲ್. ಓಕೆ, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಇದು 10.5, ಫೈನಲ್ ಆಗಿ ಒಂದು 975 ರೇಂಜಲ್ಲಿ ಕೊಡ್ತೀನಿ ಸರ್. 9,75,000ಕ್ಕೆ ಕೇವಲ 35,000 ಓಡಿರೋದು, ಫುಲ್ಲಿ ಟಾಪ್ ಎಂಡು XUV5 ಇದು ಸಾರಿ ಕ್ರೆಟಾ ಸಿಗ್ತಿರೋದು ವಿತ್ ಸನ್ರೂಫ್ ಸಿಗುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಇದು ಕ್ರೀಟಾನೆ 2018 ಮಾಡಲು ಸೆಕೆಂಡ್ ಓನರು, 82,000 ಕಿಲೋಮೀಟರ್ ಓಡಿದೆ. ಇದು ಎಸ್ ಮಾಡಲ್ ಸರ್. ಇದು ಆಲ್ಮೋಸ್ಟ್ ಟೈಗರ್ ಹೊಸ ಬ್ರ್ಯಾಂಡ್ ನ್ಯೂ ಇದೆ ಅಂತ ಹೇಳ್ಬೋದು. ಫೀಚರ್ಸ್ ಅಲ್ಲಿ ಹೋಗ್ಬೇಕಂತಂದ್ರೆ ಸನ್ರೂಫ್ ಬರೋದಿಲ್ಲ, ಪುಷ್ ಬಟನ್ ಬರೋದಿಲ್ಲ, ಎಲ್ಲಾನು ಪುಷ್ ಬಟನ್ ಎಲ್ಲ ಬರುತ್ತೆ ನಿಮಗೆ, ಸನ್ರೂಫ್ ಒಂದು ಬರಲ್ಲ. ಓಕೆ, ಪ್ರೈಸಿಂಗು ಪ್ರೈಸ್ ಬಂದ್ಬಿಟ್ಟು ಇದು 9 lakhs ಹೇಳ್ತಾ ಇದೀವಿ ಸರ್, 8,25,000 ಫೈನಲ್ ಕೊಡ್ತೀನಿ. 8,25,000ಕ್ಕೆ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇದು ವೆನ್ಯೂ ಡೀಸೆಲ್, ಇದು 2019 ಮಾಡಲ್ ಸಿಂಗಲ್ ಓನರ್, ಇದು ಫುಲ್ ಟಾಪ್ ಅಂಡ್ ಸರ್ವಿಸ್, ಸನ್ರೂಫ್ ಡೀಸೆಲ್, ಬರೀ 40,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ಓಕೆ, ಆಲ್ಮೋಸ್ಟ್ ನಿಮ್ಮ ಹತ್ರ ಲೆಸ್ ಡ್ರಿವನ್ ವೆಹಿಕಲ್ಗಳು ಸರ್, ಆಲ್ಮೋಸ್ಟ್ 30, 40, 50, 60 ಆ ರೇಂಜಲ್ಲಿ ಇದೆ ಸರ್. ಓಕೆ, ಅಂಡ್ KS02 ಬೆಂಗಳೂರು ಪಾಸಿಂಗ್ ಎಲ್ಲ ಬೆಂಗಳೂರು ಪಾಸಿಂಗ್ ಸರ್, ರೀ ನಂಬರ್ ನನ್ನ ಹತ್ರ ಯಾವುದು ಸಿಗಲ್ಲ ಗಾಡಿಗಳು. ಓಕೆ, ಪ್ರೈಸಿಂಗ್ ಅಂತ ಹೋದ್ರೆ ಡೀಸೆಲ್ ವೇರಿಯಂಟ್ ಪ್ರೈಸಿಂಗ್ ಡೀಸೆಲ್ ಸರ್, ಪ್ರೈಸ್ 950 ಕೋಟಿಂಗ್ ಪ್ರೈಸು, ಫೈನಲ್ ಆಗಿ 8,75,000 ಕೊಟ್ಬಿಡ್ತೀನಿ ಸರ್. 8,75,000, 8,75,000ಗೆ ಟಾಪ್ ಎಂಡ್ ವೆನ್ಯೂ ಸಿಗ್ತಿರೋದು ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಟಾಟಾ ಸಫಾರಿ 2023 ಮಾಡಲ್ ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ಸರ್, ಬರೀ 21,000 ಕಿಲೋಮೀಟರ್ ಓಡಿದೆ ಇದು. ಬರೀ 21,000. ಓಕೆ, ಇವನ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಫೀಚರ್ಸಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮಿಸ್ಟರ್ ಮೇಯರ್ ಬ್ಯಾಗು, ಬ್ಯಾಕಪ್ ಡೀಪ್ ಆಗೋರು, ಸ್ಟೇರಿಂಗ್ ಕಂಟ್ರೋಲ್ಸು, ಪುಷ್ ಬಟನ್ ಸ್ಟಾರ್ಟು, ಅಂಡ್ ಇಂಟೀರಿಯರ್ ವೆಲ್ ಮೇಂಟೆಡ್ ಆಗಿರೋದು. ರೇಟ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. 21,898 ಓಡಿರೋ ವೆಹಿಕಲ್ಲು. ಆ್ಯಂಡ್ ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಮ್ಯಾನ್ಯಲ್, ಡೀಸೆಲ್ ಸಾರಿ ಆಟೋಮೆಟಿಕ್ ಸರ್. ಆಟೋಮೆಟಿಕ್, Yes, sir. ಡೀಸೆಲ್ ಆಟೋಮೆಟಿಕ್. ಸಫಾರಿಗೆ ಪ್ರೈಸ್ ಏನು ಹೇಳ್ತಾರೆ? ಪ್ರೈಸ್ ಬಂದ್ಬಿಟ್ಟು 17,85,000 ನೆಗೋಷಿಯಬಲ್, ಫೈನಲ್ ಆಗಿ 17 lakhs ರೇಂಜಲ್ಲಿ ಮಾಡ್ಕೊಡ್ತೀನಿ ಸರ್. 17 ಲಕ್ಷಕ್ಕೆ ಫೈನಲ್ ಆಗುತ್ತೆ. 17 lakhsಗೆ ಸಫಾರಿ ಸಿಗ್ತಿರೋದು, ಡೀಸೆಲ್ ಆಟೋಮೆಟಿಕ್ ಗಾಡಿ. ಹೊಸ ವೆಹಿಕಲ್ ಬಂದ್ಬಿಟ್ಟು 30 lakhs ಇದೆ ಸರ್. 30,000 ಇರೋದು. Yes, sir. ಕೇವಲ 21,000 ಓಡಿರೋ ವೆಹಿಕಲ್ಲು. ಬನ್ನಿ, ನೀವು ಕಣ್ಣು ಮುಚ್ಕೊಂಡು ಡಿಪಾಸಿಟ್ ಹಾಕಿದ್ರು ಗಾಡಿ ವರ್ತ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೆಹಿಕಲ್ Volkswagen Polo 2018 ಮಾಡಲ್ ಸರ್, ಸಿಂಗಲ್ ಓನರು, ಬರೀ 42,000 ಕಿಲೋಮೀಟರ್ ಇದೆ, ಪೆಟ್ರೋಲ್, ಕಂಫರ್ಟ್ ಲೈನ್ ಆಪ್ಷನಲ್ ಸರ್, ವಿತ್ ಶೋರೂಮ್ ನಿಂದ ಮ್ಯಾಗ್ವೆಲ್ ಬರುತ್ತೆ ನಿಮ್ಗೆ ಇದರಲ್ಲಿ. ಕಂಫರ್ಟ್ ಲೈನ್ ಆಪ್ಷನಲ್ಲು, ಅಡಿಷನಲ್ಲು ನಿಮಗೆ ಬರುತ್ತೆ. ನಿಮಗೆ ಇಂಟೀರಿಯರ್ ಹೋಗ್ಬೇಕಾದ್ರೆ ಲೆದರ್ ಅಪಾಲ್ಸರಿ ಮ್ಯಾಚಿಂಗ್ ಅಂತ ಹಾಕಿದ್ದಾರೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಅಂತ ಏನು ಹೇಳ್ತಿದ್ದಾರೆ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 6,25,000 ಸರ್, 575 ರೇಂಜಲ್ಲಿ ಫೈನಲ್ ಆಗಿ ಕೊಡ್ತೀನಿ. 5,75,000. ಹೌದು. ಓಕೆ, ಪೆಟ್ರೋಲ್. ವ್ಯಾಗನರ್ ಸರ್? ವ್ಯಾಗನರ್ 2023 ಮಾಡಲ್ ಸಿಂಗಲ್ ಓನರು, 36,000 ಕಿಲೋಮೀಟರ್ ಓಡಿದೆ. ಓಕೆ, ZXi ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ಇದು, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಪ್ರೈಸ್ ಕಮ್ಮಿ ಮಾಡಿ, ಪ್ರೈಸ್ ಕಡಿಮೆ ಮಾಡಿಸ್ಕೊಡ್ತೀನಿ ಹೇಳಿ ಸರ್. ಸರ್ ಫೈನಲ್ ಆಗಿ 550 ರೇಂಜಲ್ಲಿ ಕೊಡ್ತೀನಿ ಸರ್. 5,50,000ಕ್ಕೆ ZXi ವ್ಯಾಗನರ್ ಸಿಗ್ತಿರೋದು, ಟಾಪ್ ಎಂಡ್ ವೆಹಿಕಲ್ಲು, ಪೆಟ್ರೋಲ್ ವೇರಿಯಂಟು. ಯಾರು ಹುಡುಕ್ತಿರೋರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಹುಂಡೈ ಗ್ರ್ಯಾಂಡ್ ಐಟನ್ ಮ್ಯಾನ್ಯುವಲ್ ವೆಹಿಕಲ್, ಇದು ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಓನರು, 40,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 590 ನೆಗೋಷಿಯಬಲ್ ಸರ್. 5,90,000, 5,90,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಸಾರಿ ಸರ್, 590 490 ನೆಗೋಷಿಯಬಲ್. 4,90,000 ಸ್ಲೈಟ್ಲಿ ನೆಗೋಷಿಯಬಲ್. ಅಂಡ್ ಲೋನು ಒಂದು 90,000 ಡೌನ್ ಪೇಮೆಂಟ್ ಆಗುತ್ತೆ, ಸಾಕು. ಓಕೆ, ನೆಕ್ಸ್ಟ್ ವೆಹಿಕಲ್ ಆಲ್ಮೋಸ್ಟ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಲೋನ್. ನೆಕ್ಸ್ಟ್ ವೆಹಿಕಲ್ ಸರ್ BMW ಸರ್, X1 ಇದು BMW 2012 ಮಾಡಲು, ಸೆಕೆಂಡ್ ಓನರು, 70,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ಕ್ಲಾಸ್ ಆಗಿದೆ ಸರ್, ಇದು ಒರಿಜಿನಲ್ ವೆಹಿಕಲ್, ಇದು ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 7 lakhs ನೆಗೋಷಿಯಬಲ್ ಸರ್, ಫೈನಲ್ ಆಗಿ 625 ರೇಂಜಲ್ಲಿ ಕೊಡ್ತೀನಿ. 6,25,000. 6 ಲಕ್ಷದ ಒಳಗಡೆ ಏನು ಚಾನ್ಸ್ ಇದೆಯಾ? 6 ಲಕ್ಷ ಒಳಗಡೆ ಇಲ್ಲ, ಮ್ಯಾಕ್ಸಿಮಮ್ 6 lakhs ರೇಂಜಲ್ಲಿ ಟ್ರೈ ಮಾಡ್ತೀನಿ ಸರ್. ಮ್ಯಾಕ್ಸ್ 6 ಲಕ್ಷಕ್ಕೆ ನಿಮಗೆ X1 ಸಿಗ್ತದೆ BMW. ನೀವು ಹೊಸ ಸ್ವಿಫ್ಟ್ ತೊಗೋಬೇಕಂದ್ರೆ 5,75 ಅಂತ ಹೇಳ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ 22, 23 ಸ್ವಿಫ್ಟ್ ತೊಗೋಬೇಕಾದ್ರೆ ಆ ರೇಂಜಲ್ಲಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ BMW ಗಾಡಿ ಸಿಗ್ತಿರೋದು ಸೆಕೆಂಡ್ ಓನರು, 2012 ಮಾಡಲು, FC ಇನ್ನೊಂದು ವರ್ಷ ಇರ್ಬೋದು ಅಂತ. ಹೌದು ಸರ್, ಇದೆ. ಥಾರ್ CRD ಓಲ್ಡ್ ಮಾಡಲ್ ಸರ್. ಸರ್ GP ಇದು, ಮಹೇಂದ್ರ GP ಇದು, ನಿಮ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಇವಾಗ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿದ್ದೀನಿ, 625 ಹೇಳ್ತಾ ಇದ್ದೀನಿ. ಫೈನಲ್ ಆಗಿ ಯಾರನ್ನ ಬೇಕನ್ನೋರು ಬಂದ್ರೆ 2.5 ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿ. 2,50,000 ಕೊಟ್ಬಿಡ್ತೀನಿ. ಲಾಸ್ಟ್ ಟೈಮ್ ಎಷ್ಟು ಹೇಳಿದ್ರಿ ಸರ್? 350 ಹೇಳ್ತಾ ಇದ್ದು. ಕಸ್ಟಮರ್ ವೆಹಿಕಲ್ ಇದು, ಡೈರೆಕ್ಟ್ RC ಓನರೇ ಇದ್ದಾರೆ. 2,50,000 2,50,000 ರೆಡಿ ಸ್ಪಾಟ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಇದು ಲೈಕ್ ಫಿಕ್ಸ್ ಪ್ರೈಸಾ? ಫಿಕ್ಸ್ ಪ್ರೈಸ್ ಸರ್, ಫಿಕ್ಸ್ ಪ್ರೈಸು. 2,50,000ಕ್ಕೆ ನಿಮಗೆ ಓಲ್ಡ್ ಮಾಡಲ್ ಸಿಗ್ತಿರೋದು ಜೀಪು. ನೆಕ್ಸ್ಟು ಬಲಿರೋ
ಬೊಲೋರೋ ನನ್ನ ಹತ್ರ 2 ವೆಹಿಕಲ್ ಇದೆ ಸರ್ 2020 ಮಾಡಲ್ ಲಾಸ್ಟ್ ವಿಡಿಯೋದಲ್ಲಿ 2 ವೆಹಿಕಲ್ ಮಾಡಿದೆ 2 ವೆಹಿಕಲ್ ಸೋಲ್ಡ್ ಔಟ್. ಇದು ಹೊಸ ಸ್ಟಾಕ್ ಬಂದಿರೋ ವೆಹಿಕಲ್ಸ್ ನನ್ನ ಹತ್ರ. ಇದು 2020 ಮಾಡಲ್ 2 ವೆಹಿಕಲ್ ಅನ್ನು 90,000 ರೇಂಜ್ ಅಲ್ಲಿ ಓಡಿದೆ ವೆಹಿಕಲ್. ಸಿಂಗಲ್ ಓನರ್. ಟೈರ್ ಆಲ್ಮೋಸ್ಟ್ 80% ಇದೆಯಲ್ಲ ಸರ್, ಆಲ್ಮೋಸ್ಟ್ ಟೈರ್ ಕೂಡ ಚೆನ್ನಾಗಿದೆ. ಇದು ಟಾಪ್ ಎಂಡ ಸರ್? ಸರ್ B6 ಅಂದ್ರೆ ಇದು ಮಾಮೂಲಿ ಬರೋದು ಇದೆ ವೇರಿಯಂಟ್ ಸರ್. ಲಾಸ್ಟ್ ಇದು ಪ್ರೈಸಿಂಗ್ ಏನು ಹೇಳ್ತಾರೆ? ಪ್ರೈಸಿಂಗ್ ಬಂದ್ಬಿಟ್ಟು 7,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 2 ವೆಹಿಕಲ್ 7 lakhs ರೇಂಜ್ ಅಲ್ಲಿ ಕೊಡ್ತೀವಿ ಸರ್. 7 ಲಕ್ಷಕ್ಕೆ ಅಲ್ಲೊಂದಿದೆ ನಿಮಗೆ ಅದು ಅಲ್ಲೊಂದು ಆಚೆನೂ ಒಂದಿದೆ, ತೋರಿಸ್ತೀನಿ ನಿಮಗೆ. ಈ ಗಾಡಿ ಬೇಕಂದ್ರೆ ಈ ಗಾಡಿ ತಗೊಳ್ಳಿ, ಆ ಗಾಡಿ ಬೇಕಂದ್ರೆ ಆ ಗಾಡಿ ತಗೊಳ್ಳಿ. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಸರ್ 2016 ಮಾಡಲ್ ZXi ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಓಕೆ. ಕಿಲೋಮೀಟರ್ ಬಂದ್ಬಿಟ್ಟು 63,000 ಓಡಿದೆ. 5,25,000 ಕೋಟಿಂಗ್ ಪ್ರೈಸ್. 5 lakh ರೇಂಜ್ ಅಲ್ಲಿ ಕೊಡ್ತೀನಿ ಸರ್. ಇದು 5 ಲಕ್ಷಕ್ಕೆ ನಿಮಗೆ 16 ಅಲ್ವಾ? 16 ಮಾಡಲ್ ಸಿಂಗಲ್ ಓನರ್ ZXi ಗಾಡಿ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಸರ್. Hyundai i20 2016 ಮಾಡಲ್ ಆಸ್ಟಾ ವೇರಿಯಂಟ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ 40,000 ಕಿಲೋಮೀಟರ್ ಓಡಿದೆ ಸರ್. 40,000 ಸೆಕೆಂಡ್ ಓನರ್ ಆಗಿರುತ್ತೆ. ಆಸ್ತಾ ಗಾಡಿ, ಆಸ್ತಾ ಆಪ್ಷನ್ ಆಸ್ಟಾ ಸರ್. ಆಸ್ತಾ ಆಗಿರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ ಇರಬೇಕು. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾನು ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಕೂಡ ಆನ್ ಆಗುತ್ತೆ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ನನ್ನ ಪ್ರಕಾರ ಒಂದು 16-18 ಎಕ್ಸ್ಪೆಕ್ಟ್ ಮಾಡೋದು ಬರುತ್ತೆ ಸರ್. ಬರುತ್ತೆ. ಪ್ರೈಸಿಂಗ್ ಅಂತ ಏನ್ ಹೇಳ್ತೀರಾ? ಫೈನಲ್ ಆಗಿ 550 ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 5,50,000. ಹೌದು. 40,000 ಓಡಿರೋ ಗಾಡಿ ಆಗಿರುತ್ತೆ. ಶೋರೂಮ್ ರೆಕಾರ್ಡ್. ಪೋಲೋ 2000 GT ವೇರಿಯಂಟ್ ಡೀಸೆಲ್. ಇದು 2015 ಸೆಕೆಂಡ್ ಓನರ್. 1 ಲಕ್ಷ ಕಿಲೋಮೀಟರ್ ಓಡಿದೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ ಸರ್. ಓಕೆ. ಪ್ರೈಸ್ ಅಂತ ಏನ್ ಹೇಳ್ತೀರಾ? ಫೈನಲ್ ಆಗಿ 550 ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ. ಬನ್ನಿ, ಇನ್ನೂ ಸ್ವಲ್ಪ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. 5,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. GT ಆಗಿರುತ್ತೆ 1.5 ಆಗಿರುತ್ತೆ ಸರ್. ಮಾರುತಿ Ertiga 2013 ಮಾಡಲ್ ZXi 80,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಸರ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ZXi ಅಲ್ವಾ? ಎಸ್ ಸರ್. ಓಕೆ. ZXi ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. Ertiga ಯಾರು ಹೋಗ್ತಾರೆ, ರೂಫ್ ಎಸಿ ಎಲ್ಲ ಬರುತ್ತೆ. ಈ ಬಿಸಿಲಲ್ಲಿ ಆರಾಮಾಗಿ ಚಿಲ್ಲಾಗಿ ಹೋಗ್ಬೋದು ಅಂತ ಹೇಳ್ಬೋದು. 7 ಸೀಟರ್ ಪ್ಲಸ್. ಹೌದು ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 585 ಹೇಳ್ತಾ ಇದ್ವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 5,85,000. 5,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಿದ್ರೆ ಬ್ರೀಜಾ. ಮಾರುತಿ ಬ್ರೀಜಾ ಆಟೋಮೆಟಿಕ್ ಬೇಕು ಸರ್. ಇದನ್ನು ಲಾಸ್ಟ್ ವಿಡಿಯೋಲಿ ನಿಮ್ಗೆ ತೋರಿಸಿರ್ಬೇಕು ಅನ್ಕೊಂತೀನಿ. 2000 ಆಟೋಮೆಟಿಕ್ 2018 ಮಾಡಲ್ VDI ಸಿಂಗಲ್ ಓನರ್ ಸರ್. ಬರೀ 54,000 ಕಿಲೋಮೀಟರ್ ಓಡಿದೆ. 8.5 ಲಕ್ಷ ಕೋಟಿಂಗ್ ಪ್ರೈಸ್. ಫೈನಲ್ ಆಗಿ ಬನ್ನಿ, 8 ಲಕ್ಷಕ್ಕೆ ಬಿಟ್ಕೊಟ್ಬಿಡ್ತೀನಿ. 8 ಲಕ್ಷಕ್ಕೆ ಫೈನಲ್ ಟು ಫೈನಲ್. ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. 18 ಮಾಡಲ್. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಜೀಪ್ ಕಂಪಾಸ್ ಸರ್. ಜೀಪ್ ಕಾಂಪಾಸ್ ಡೀಸೆಲ್ 2021 ಮಾಡಲ್ 53,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಸರ್. ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್. ಹೌದು, ಟಾಪ್ ಎಂಡ್. ಕೀ ಪುಷ್ ಬಟನ್ ಅಲ್ವಾ? ಪುಷ್ ಬಟನ್ ಸ್ಟಾರ್ಟ್ ಸರ್. ಆಟೋಮೆಟಿಕಾ? ಹೌದು. ಓಕೆ. ಸಾರಿ, ಮ್ಯಾನ್ಯುವಲ್ ಇದು. ಮ್ಯಾನ್ಯುವಲ್. ಸನ್ ರೂಫ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು. ಓಡಿರೋದು 53,000 ಕಿಲೋಮೀಟರ್ ಓಡಿದೆ ಸರ್. 53,000 ಓಡಿರೋದು ಜೀಪ್ ಕಂಪಾಸ್ ಯಾರು ಬೇಕು ಅನ್ನೋರಿಗೆ. ಪ್ರೈಸಿಂಗ್ ಅಂತ ಏನ್ ಹೇಳ್ತಿದ್ರಾ ಸರ್? 1625 ಕೋಟಿಂಗ್ ಪ್ರೈಸ್. 15,500 ರೇಂಜ್ ಅಲ್ಲಿ ಬಿಟ್ಕೊಡ್ತೀನಿ ಬನ್ನಿ ಸರ್. ಇನ್ನು ಫೈನಲ್ ಮಾಡ್ಬಿಡಿ. ಮಾಡೋಣ. 15 ಲಕ್ಷ. ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ ಬನ್ನಿ. ಓಕೆ. ಗ್ರ್ಯಾಂಡ್ i10 ಆಟೋಮೆಟಿಕ್ ಇದು. ಓಕೆ. 2018 ಮಾಡಲ್ ಸಿಂಗಲ್ ಓನರ್. ಬರೀ 66,000 ಕಿಲೋಮೀಟರ್ ಓಡಿದೆ ಸರ್. ಸ್ಪೋರ್ಟ್ಸ್ ವರ್ಷನ್. ಹೌದು. 66,000 ಓಡಿರೋದು ಗ್ರ್ಯಾಂಡ್ i10. ಪ್ರೈಸಿಂಗ್ 535 ಕೋಟ್ ಮಾಡ್ತಾ ಇರೋದು. ಒಂದು 490 ರೇಂಜ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 4,90,000. ಹೌದು. ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಸರ್. ಮಿಡ್ ವೇರಿಯಂಟ್ ಇದು, ಬಟ್ ಎಲ್ಲ ಮ್ಯಾಗ್ವೆಲ್ ಎಲ್ಲ ಬರುತ್ತೆ. ಓಕೆ. ನೆಕ್ಸ್ಟ್ i20 ಸರ್. i20 2014 ಮಾಡಲ್. ಥರ್ಡ್ ಓನರ್ ಆಗಿದೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ ಸರ್. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 3,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಆಲ್ರೆಡಿ ಹೇಳ್ದಂಗೆ ಇನ್ನೊಂದು ಗಾಡಿ ಇದೆ ಅಂತ ಹೇಳಿದ್ರಲ್ಲ, ಇದೆ ಬೊಲೊರೋ ಇನ್ನೊಂದು ಗಾಡಿ ಸೇಮ್ ಸರ್. 2020 ಮಾಡಲ್. 2020 ಮಾಡಲ್ ಓಡಿರೋದು ಸರ್. ಇದು 93,000 ಓಡಿದೆ ಸರ್. 93,000. ಪ್ರೈಸಿಂಗು ಸೇಮ್. ಎಷ್ಟು? 750 ಕೋಟಿಂಗ್ ಪ್ರೈಸ್. 7 lakhs ರೇಂಜ್ ಅಲ್ಲಿ ಬಿಟ್ಕೊಡ್ತೀನಿ. ಡೌನ್ ಪೇಮೆಂಟ್ 1 ಲಕ್ಷ. 1 ಲಕ್ಷ ಸಾಕು. ಎಲ್ಲ ಗಾಡಿ 1 ಲಕ್ಷ.